ಹಾಯ್ ಗೈಸ್ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ, ಒಬ್ಬರು ಅತಿಥಿನ ನಾವು ಯಾರು ಅನ್ನೋದನ್ನ ತೋರಿಸ್ತೀವಿ ವೀಕ್ಷಕರೇ. ಬನ್ನಿ ನೋಡೋಣ ವೀಕ್ಷಕರೇ. ನಾನು ಎಲ್ಲಿಗೆ ಬಂದಿದ್ದೀನಿ, ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀನಿ. ಒಬ್ಬರು ಅತಿಥಿ ನೋಡಿ ಅತಿಥಿನ ತೋರಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಂಜಣ್ಣವರು ಅವ್ರಿಗೂ ಆಶೀರ್ವಾದ ಒಳ್ಳೇದು ಮಾಡಲಿ ದೇವರು. ಅವ್ರು ಏನೆಲ್ಲ ಕನಸು ನೆನಸು ಮಾಡ್ಕೊಂಡವ್ರು ಅದೆಲ್ಲ ನೆರವೇರಲಿ. ಆ ರಾಯರು ಗುರು ರಾಘವೇಂದ್ರ ಸ್ವಾಮಿ ಆ ಶಿವನ ಆಶೀರ್ವಾದದಿಂದ ನಾನು ಕೇಳ್ತಾ ಇದ್ದೀನಿ. ಅವ್ರಿಗೆ ಏನೇನು ಮನಸ್ಸಲ್ಲಿ ಅಂದ್ಕೊಂಡವ್ರೆ ಎಲ್ಲ ನೆರವೇರಲಿ. ಮಂಜಣ್ಣವರೇ ಜನಕ್ಕೆ ಏನೊಂದು ಹೇಳಬೇಕು. ನಾನಿವತ್ತು ಒಂದು ಪಾಯಿಂಟ್ ಮಾಡೋಕ್ಕೆ ಬಂದಿದ್ದೆ. ಆ ಪಾಯಿಂಟ್ ಮಾಡ್ಕೊಂಡು ಬಂದೆ. ಮಂಜಣ್ಣವ್ರನ್ನ ಭೇಟಿ ಮಾಡಬೇಕು ಅಂತ ಬಂದೆ. ಒಂದು ಸಾರಿ ಮಾಡಿದ್ದೆ ಆಗಲೇ ಹಿಂದೆ. ಇವಾಗ ಒಂದು ಸಾರಿ ಮಾಡೋಣ ಅಂಥೇಳಿ ಅವ್ರ ಊರಿಗೆ, ಅವ್ರ ಮನೆ ಜಾಗಕ್ಕೆ ಬಂದಿದ್ದೀನಿ. ಅವ್ರ ಮನೆ ಜಾಗದ ಹತ್ರ ಮಾತಾಡ್ಸೋಣ. ಮಂಜಣ್ಣವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಇವತ್ತು ನಾವು ಬಂದ್ವಿ, ಒಂದು ಇದು ಯಾವುದೋ ಊರು ಹೋಗಿದ್ವಿ. ಯಾವ ಸರ್? ಪಾಯಿಂಟ್ ಮಾಡೋಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಅರ್ಶಿನಗುಂಟೆನಾ? ದೊಡ್ಡಬಳ್ಳಾಂಗ್ಲಿಂದ ಅದು ಯಾವುದೋ ಒಂದು ಊರು 5 ಕಿಲೋಮೀಟ್ರು. ಅಲ್ಲಿಗೆ ಹೋಗಿ ಪಾಯಿಂಟ್ ಮಾಡಿಕೊಂಡು ನಿಮ್ಮನ್ನು ಒಂದು ಸಾರಿ ಭೇಟಿ ಆಗೋಣ, ಮಾತಾಡೋಣ ಅಂತ ಬಂದ್ವಿ. ಈಗ ಜನಕ್ಕೆ ಏನು ಹೇಳ್ತೀರಾ? ನಾವು ಪಾಯಿಂಟ್ ಮಾಡೋದು ಒಂದು ಜನಕ್ಕೆ ಒಂದು ಸಂದೇಶ ಕೊಡ್ರಿ ನಿಮ್ಮ ಕಡೆ ಸರ್. ಈಗ ನನ್ನ ಪ್ರೀತಿ 7 ಕೋಟಿ ಕನ್ನಡ ಅಭಿಮಾನಿಗಳಿಗೆ ನಾನು ಒಂದು ಮಾತು ಹೇಳ್ತೀನಿ. ಇವರು ಸುಮಾರು ಒಂದು 20-30 ಬೋರ್ ಹಾಕ್ಸಿದ್ದಾರೆ. ಎಲ್ಲ ಬೋರಲ್ಲಿ ಪ್ರತಿ ಒಂದು ಬೋರಲ್ಲೂ 2 ಇಂಚು ನೀರು ಸಿಕ್ಕತ್ತೆ. ಎಷ್ಟು 600 ಅಡಿ 700 ಅಡಿ ಎಲ್ಲ 5-6 ಇಂಚು ನೀರು ಸಿಕ್ಕೈತೆ. ಯಾರಿಗೂ 2 ಇಂಚು ಸಿಕ್ಕೇ ಇಲ್ವಂತೆ. ಹೌದೇ ಸರ್? ಈ ಕಡೆ ನಾನು ಈ ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ರೋಡಲ್ಲಿ ಒಟ್ಟು 34 ಬೋರ್ ಆಗಿವೆ. 34 ಬೋರು 4 ಇಂಚು 5 ಇಂಚು ನೀರೇ ಸಿಕ್ಕೈತೆ. ಯಾರಿಗೋ ಒಬ್ರಿಗೆ ಪೂರ್ತಿ ಒಂದು 2 ಇಂಚು ಸಿಕ್ಕಿರೋದು. ಎಲ್ಲರೂ ಅವರೇ ವಿಡಿಯೋ ಕಳಿಸಿದ್ದಾರೆ. ಅಯ್ಯೋ, ನಮ್ಮ ಸಾರ್ ಹೇಳ್ತಾರದು ನೋಡಿದ್ರೆ 5 ಇಂಚು 6 ಇಂಚು ಅಂತಾರೆ. 1.5 ಇಂಚು 2 ಇಂಚು ಸಿಕ್ಕದೇ ದುರ್ಲಾಭ ನಮಗೆ. ಆದರೆ 5 ಇಂಚು 6 ಇಂಚು ಸಿಕ್ಕದೆ ಅಂದರೆ ದೇವ್ರನ ಗಂಗೆ ತಾಯಿ ಎಷ್ಟು ಮಟ್ಟಿಗೆ ಇರ್ಬೋದು. ದೇವರು ನನಗೆ ಖುಷಿ ಆಯ್ತು. ಯಾಕಂದರೆ ಬಡವರು ಬೆಳಿಬೇಕಂದ್ರೆ 1.5 ಇಂಚು 2 ಇಂಚಲ್ಲ 6 ಇಂಚು ನೀರು ಕೊಡ್ತಾರಂದ್ರೆ ಆ ತಾಯಿ ಗಂಗೆ ತಾಯಿ 6 ಇಂಚು ನೀರು ಬರ್ತದೆ ಅಂದ್ರೆ ತುಂಬ ಖುಷಿ ಆಯಿತು. 6 ಇಂಚು ಪಾಯಿಂಟ್ ಮಾಡಿದ್ರೆ ಯಾವ್ದು ಗೊತ್ತಾ? 6 ಇಂಚು ನೀರು ಸಿಕ್ಕಕ್ಕೆ ಕಾರಣ ನಮ್ಮ ಸಾರ್. ನಿಮ್ಮ ಹೆಸರು? ನಮ್ಮ ಹೆಸರು ಈರಣ್ಣಗೌಡ ಅಂತ. ಈರಣ್ಣಗೌಡವರು ತೆಂಗಿನಕಾಯಲ್ಲಿ ಪಾಯಿಂಟ್ ಮಾಡ್ತಾರೆ. 6 ಇಂಚು ನೀರು ಸಿಗ್ಬೇಕಂದ್ರೆ ತಮಾಷೆ ಸರ್. ದೇವನ 1.5 ಇಂಚು 2 ಇಂಚು ಸಿಕ್ಕದೇ ಕಷ್ಟ ಸರ್. ಈಗ 6 ಇಂಚು ನೀರು ಸಿಗ್ತದೆ ಅಂದ್ರೆ ಆ ಗಂಗೆ ತಾಯಿನೇ ನಾವು ನಮ್ಮ ಪಾಳಿಗೆ ನಮ್ಮ ಗಂಗೆ ತಾಯಿನೇ ಇರ್ತಾರೆ. ಆದರೆ ನೋಡಿ ದೇವ್ರ ಸತ್ಯ ಈರಣ್ಣ ಸರ್ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ರು. ನನಗೂ ಗೊತ್ತಿರಲ್ಲ. ನಾನು ದಾರಲ್ಲಿ ಹೋಗ್ತಾ ಇದ್ದೆ. ಮಂಜಣ್ಣರೇ ಬನ್ರಿ 1 ನಿಮಿಷ ನಿಲ್ಸ್ರಿ ಅಂದ್ರೆ ನಾನು ನಿಲ್ಸಿದೆ. ಆಮೇಲೆ ಪರಿಚಯ ಆಯ್ತು. ಆಮೇಲೆ ನಮ್ಮ ಬೈಕಲ್ಲೇ ಬಂದ್ವಿ, ನಮ್ಮ ಮನೆ ತಗ ಬಂದ್ವಿ. ನೋಡಿ ಅವು ವೀರಣ್ಣ ಸಾರು ದೇವನಿಗೂ ಬೋರ್ ಪಾಯಿಂಟ್ ಮಾಡಿಸ್ತಾರೆ. ಅಂದರೆ ದುಡ್ಡು ಜಾಸ್ತಿ ಇಲ್ಲ, ಕಡಿಮೆ ಬಜೆಟಲ್ಲಿ ದುಡ್ಡು ತಗೊಳ್ತಾರೆ. ಯಾಕಂದರೆ ಬಡವರಲ್ಲ, ರೈತರು ಬಡವರು ಇರ್ತಾರೆ, ಅವ್ರ ಹತ್ರ ಅಮೌಂಟ್ ಇರಲ್ಲ. ವೀರಣ್ಣ ಸರ್ ಹೋಗಿ ಕಡಿಮೆ ಬಜೆಟಲ್ಲಿ ಬೋರ್ ಪಾಯಿಂಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಬೋರ್ ಪಾಯಿಂಟ್ ಮಾಡಿ ಹೆಲ್ಪ್ ಮಾಡ್ತಾರೆ. ಅವ್ರೇನೋ ನೀರು ಸಿಕ್ಕಿದ ಮೇಲೆ ಅವ್ರು ಅಷ್ಟಿಷ್ಟು ಪ್ರೀತಿಯಿಂದ ಕೊಡ್ತಾರೆ. ನೀರು ಸಿಕ್ಕಿದ ಮೇಲೆ ನೀರು ಸಿಗುತ್ತೆ. ಅಷ್ಟೇ ಚೆನ್ನಾಗಿ ಬೋರ್ ಪಾಯಿಂಟ್ ಕೊಡಿಸ್ತಾರೆ, ಅಷ್ಟೇ ಚೆನ್ನಾಗಿ ಪಾಯಿಂಟ್ರು ಮಾಡಿಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ದೇವ್ರ ಸತ್ತು ನಂಗೆ ತುಂಬ ಖುಷಿ ಆಗುತ್ತೆ. ಇವಾಗ ಎಲ್ಲರಿಗೂ ಬೋರ್ ಪಾಯಿಂಟ್ ಮಾಡೋಕ್ಕೆ ಇರಲ್ಲ. ಯಾಕಂದರೆ ಕೈಯಲ್ಲಿ ರೇಖೆ ಇರಲ್ಲ. ಬೋರ್ ಪಾಯಿಂಟ್ ಮಾಡೋಕ್ಕೆ ರೇಖೆ ಕೈಯಲ್ಲಿ ಇರಲ್ಲ. ಆದರೆ ನಮ್ಮ ಸಾರಿಗೆ ಬೋರ್ ಪಾಯಿಂಟ್ ಮಾಡೋಕ್ಕೆ ಕೈಯಲ್ಲಿ ರೇಖೆ ಐತೆ, ಅವ್ರಿಗೆ ಕಲೆ ಐತೆ. ಇಂಥ ಜಾಗದಲ್ಲೇ ನೀರು ಸಿಗುತ್ತೆ. ಗಂಗೆ ಕೆಳಗಡೆ ನೀರು ಹರ್ಕೊಂಡೋಗೋದು ಯಾವ ಥರ ಹರ್ಕೊಂಡೋಗುತ್ತೆ, ಎಲ್ಲಿ ಸಿಗುತ್ತೆ, ಕಾಯಿ ಹೆಂಗೆ ತಿರುಗುತ್ತೆ ಅಂತ ಇವ್ರಿಗೆಲ್ಲರಿಗೂ ಗೊತ್ತು. ವೀರಣ್ಣ ಸರ್ಗೆ ನಾನು ಒಂದು ದಿವಸ ಜೊತೆಲಿ ಹೋಗಿದ್ದೆ. ಕಾಯಿ ಹೆಂಗೆ ತಿರುಗುತ್ತೆ ಗೊತ್ತಾ? ನೀರು ಸಿಕ್ಕಿದ್ರೆ ಸಾಕು ಅಲ್ಲೇ ತಿರುಗುತ್ತೆ. ಮೊಳ್ಕ ಕಾಯಿ ಎದ್ದೇಳ್ತೈತೆ. ನಿಜವಾಗ್ಲು ತುಂಬ ಅದ್ಭುತ ಐತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿರ್ತೀನಿ. ಸರ್ ದೇವನ ಯಾವ ಊರವರೆಲ್ಲ ಹಾಕಿದ್ರಿ ಸರ್ ಬೋರು? ಇವಾಗ ಉಲ್ಕುಂಟೆ ಹತ್ರ, ದೊಡ್ಡಬಳ್ಳಾಪುರ ಉಲ್ಕುಂಟೆ, ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡಬಳ್ಳಾಂಗ್ಲಿಂದ ಮುಂದೆ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಂಗ್ಲ ಹೋಬಳಿ ಅಂತೆ. ಆ ಊರಲ್ಲಿ ಒಂದು ಹುಣಸೆಪಳ್ಳಿ ಅಂತ ಐತೆ. ಅಲ್ಲಿ 19 ಬೋರು. ಈ ಮುದುಗದಳ್ಳಿ ಅಂತ 19 ಬೋರು ನೀವೇ ಪಾಯಿಂಟ್ ಮಾಡಿರ ಸರ್? 19 ಬೋರು ನಾನೇ ಪಾಯಿಂಟ್ ಮಾಡಿರೋದು. ನಿಮ್ಮನ್ನ ಒಂದಿನ ಕರ್ಕೊಂಡು ಹೋಗ್ತೀನಿ. ಆ ಊರಲ್ಲಿ ಇಲ್ಲೇ ನಿಮ್ಮ ದೊಡ್ಡಬಳ್ಳಾಪುರ ಸುತ್ತನಲ್ಲೇ ಎಲ್ಲಾರ ಮನೆ ಹತ್ರನೂ ಕರ್ಕೊಂಡು ಹೋಗ್ತೀನಿ. ಆ ನೀರು ಒಡೆಯೋದು ನಿಮ್ಗೆ ತೋರಿಸ್ತೀನಿ. ಅವಾಗ ನೀವು ಮೆಚ್ಚಬೇಕು. ನೀವು ಬಂದು ದೊಡ್ಡಬಳ್ಳಾಪುರ ತಾಲೂಕಿಗೆ
34 ಬೋರ್ ಓಡ್ತಾ ಇತ್ತು ಇವಾಗ. ಇವತ್ತು ನಿನ್ನೆ ಮೊನ್ನೆ ಇದು ಯಾವ್ದೋ ದೊಡ್ಡಬಳ್ಳಾಂಗ್ಲಿಂದ 4 ಕಿಲೋಮೀಟ್ರ್ ಕರ್ಕೊಂಡು ಹೋಗಿದ್ರು, ಅಲ್ಲಿ ಪಾಯಿಂಟ್ ಮಾಡಿದ್ದೀನಿ, ಆ ವಿಡಿಯೋನು ಹಾಕ್ತೀನಿ ನೋಡ್ರಿ. ಅವ್ರನ್ನೂ ಮಾತಾಡ್ಸಿದ್ದೀನಿ. ಇವಾಗ ಮಂಜಣ್ಣವರು ನಾನು ಅಲ್ಲಿ ಮಾಡಿಕೊಂಡು ಇಲ್ಲಿ ಮಂಜಣ್ಣವ್ರನ್ನ ಮಾತೇ ಆಡಿಸ್ಬೇಕು, ಹಿಂಗೆ ಮಾತಾಡಿಸ್ಕೊಂಡು ಅಲ್ಲ ಸರ್. ಈಗ ಕೆಲವು ಜನ ಹೇಳ್ತಾರೆ ಉತ್ತ ಇರ್ತೈತೆ, ಉತ್ತ ಮೇಲೆ ಬೋರ್ ಹಾಕ್ಸಿದ್ರೆ ನೀರು ಸಿಗ್ತಂತದ್ದು, ಹೌದೇನು ಸರ್? ಖಂಡಿತ ಸಿಗುತ್ತೆ. ಉತ್ತುತ್ತವು ಅನ್ನೋಂಥ ಸಿಗುತ್ತೆ. ಅಂದ್ರೆ ಹೆಣ್ಣುತ್ತ ಆಗ್ಬೇಕು. ಗಂಡುತ್ರ ಇಷ್ಟೆತ್ರ ಬೆಳೆದಿರುತ್ತಲ್ಲ 5 ಅಡಿ, ಆ ಉತ್ತುತ್ತವು ಸಿಗಲ್ಲ. ಅಂದ್ರೆ ಒಳಗಡೆ ಹಾವಿರುತ್ತೆ, ತೊಂದರೆ ಆಗಲ್ಲ ಸರ್ ಅದಕ್ಕೆ? ಅದ್ರಲ್ಲಿ ಹಾವಿರಲ್ಲ. ಅಂದ್ರೆ ಗಂಡುತ್ತ ಅಂದ್ರೆ ಹೈಟ್ಗೆ ಬೆಳಿತೈತೆ, ನಾವು ಬೆಳೆದಂಗೆ. ಈ ಹಂಗೆ ನೆಲದಲ್ಲೇ ಬೆಳೆದು ಅಲ್ಲೇ ಕೊರಗ್ತಾ ಇರ್ತೈತಲ್ಲ, ಆ ಉತ್ತದಲ್ಲಿ ಅದೇನ್ ಸರ್ ಅದು? ಈಗ ಉತ್ತದ ಹತ್ರ ನೀರ್ ಸಿಗ್ತದಂದ್ರಲ್ಲ, ಅದೇನ್ ಕಾರಣ ಸರ್? ಅದಕ್ಕೆ ಅಲ್ಲೇ ಸಿಗ್ಬೇಕಂತ ಏನ್ ಸರ್ ಗೊತ್ತು? ಶಿವನ ಪಾದದಿಂದ ಮುಡಿವರೆಗೂ ನೀರು ಒತ್ತಿರೋದು ಶಿವನ ಜಡೆಯಲ್ಲಿದೆ. ಆ ಶಿವನ ಜಡೆಯಲ್ಲಿ ಪಾರ್ವತಿ ನೋಡಿ ಹಿಂಗ್ ಉಗುಳ್ತಾ ಇರ್ತೈತೆ ನೀರು. ಎಲ್ಲ ನೋಡಿ, ಆ ಶಿವನ ತಲೆಯಲ್ಲಿ ಪಾರ್ವತಿ ಇರ್ತೈತೆ. ಆ ಪಾರ್ವತಿನೇ ನೀರು ಇಡೀ ಜಗತ್ತಿಗೆ ಕೊಡುವಂತ ಪಾರ್ವತಿ. ಶಿವನ ತಲೆ ಮುಡಿಯಲ್ಲಿರುತ್ತಲ್ಲ, ಅಲ್ಲಿ ನೋಡಿ ನೀವು ಫೋಟೋದಲ್ಲಿ ನೀರು ಹಿಂಗ್ ಉಗಿತಾ ಇರ್ತೈತೆ. ಅವರು ಜಲ ಪ್ರಳಯ ಮಾಡೋದೇ ಅವರು. ಏನಾನ ಅದೃಷ್ಟ ಇತ್ತು ಅಂದ್ರೆ ಜಲ 5 ಇಂಚಿನೂ ಸಿಗುತ್ತೆ, 6 ಇಂಚಿನೂ ಸಿಗುತ್ತೆ. ಕೆಲವ್ರಿಗೆ 3 ಇಂಚು ಸಿಕ್ಕೈತೆ, ಕೆಲವ್ರಿಗೆ 2 ಇಂಚು ಸಿಕ್ಕೈತೆ. ಅದಕ್ಕೆ ಇವ್ರಿಗೆ ಮೊನ್ನೆ ಮಾಡೋದ್ಮೇಲೆ ಗಂಗಾ ಕಲ್ಯಾಣಿ 20 ದಿನ ಆಗೈತೆ ಹಾಕ್ಸಿ, 6 ಇಂಚಿ ನೀರು ಬಂದೈತೆ ಅಂತ ಅವರೇ ವಿಡಿಯೋ ಕಳಿಸೋರು ನನಗೆ. ಇವಾಗ ಅವ್ರನ್ನ ನೋಡ್ಕೊಂಡು ಇವತ್ತು ಇನ್ನೊಬ್ರು ಫೋನ್ ಮಾಡಿದ್ರು, ನಮ್ಮ ಸ್ನೇಹಿತಕೊಂದು ಮಾಡಿಕೊಡಿ ಅಂತ. ಮಾಡಿ ದೊಡ್ಡಬಳ್ಳಾಂಗ್ಲಿಂದ 13 ಕಿಲೋಮೀಟ್ರ್ ಆಗುತ್ತೆ, ದೊಡ್ಡಬಳ್ಳಾಪುರಕ್ಕೆ ಹೋಗಿ ಬಸ್ಸು ಬೇಗ ಸಿಗುತ್ತೆ ನಿಮಗೆ ಅಂತ ಹೇಳಿದರು. ಅದಕ್ಕೆ ನಿಮಗೆ ಬಂದು ಒಂದು ಫೋನ್ ಮಾಡಿದೆ, ಮಂಜಣ್ಣವರು ಸಿಗ್ತಾರೆ, ನಾನು ಒಂದು ಫೋನ್ ಮಾಡಿರಿ ಅಂತೇಳಿ ಫೋನ್ ರಿಸೀವ್ ಮಾಡಿರಿ. ನೀವು ಸಿಕ್ಕಿರಿ, ನಿಮಗೂ ಪುಣ್ಯವಂತರು ನಾವು ಸಿಕ್ಕಿದ್ದು ಸರ್. ದೇವ್ರ ಬಹಳ ಪುಣ್ಯವಂತರು ನೀವು ಸಿಕ್ತಿರಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್. ದೇವ್ರ ಸತ್ತು ಅದು ಹೆಂಗೆಂಗೋ ಫೋನ್ ಎತ್ತಿರಲ್ಲ. ನಾವು ಜಯದೇವ್ ಹಾಸ್ಪಿಟಲ್, ನಮ್ಮ ತಾಯಿನ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ವಿ, ಅವಾಗ ಸಿಕ್ಕಿದ್ರಿ ನೀವು. ಸುಮಾರು ಒಂದು 2 ವರ್ಷ ಆಯ್ತು. ನಮ್ಗೆ 2 ವರ್ಷ ಆಗಿಲ್ಲ, 1 ವರ್ಷ ಆಯ್ತು. ಇಲ್ಲ ಸರ್, 1.5 ವರ್ಷ ಆಯ್ತು. ನಮ್ ತಲೆದ ಮಟ್ಟಿಗೆ 1.5 ವರ್ಷ, 1.25 ವರ್ಷ ಆಯ್ತು. ಅವತ್ ಸಿಕ್ಕಿದೆ ಸರ್ ನೀವು ನನಗೆ. ಹೌದು. ಇವತ್ತು ನಮ್ ದೊಡ್ಡಬಳ್ಳಾಪುರದಲ್ಲಿ ಸಿಕ್ಕಿದ್ದಾರೆ ಈರನ್ ಸರ್. ದೇವ್ರನಿಗೂ ನಾನು ಈರನ್ ಸರ್ ನನ್ ಬೋರ್ ಪಾಯಿಂಟ್ ಮಾಡ್ತಾರ ನಂಗೆ ಗೊತ್ತೇ ಇಲ್ಲ, ಇವತ್ತವರೆಗೂ ಗೊತ್ತಿಲ್ಲ. ಆಮೇಲೆ ಬೋರ್ ಪಾಯಿಂಟ್ ಮಾಡ್ತಾರ ಅಂತ ಈಗಲೇ ನಂಗೆ ಗೊತ್ತಾಯ್ತು. ಮೊನ್ನೆ ವಾರದಲ್ಲಿ ನಾನು ಒಂದ್ಸಲ ಹೋಗಿದ್ದೆ, ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗಿದ್ದೆ. ಇವ್ರು ಬೋರ್ ಪಾಯಿಂಟ್ ಮಾಡ್ತಾ ಇದ್ರು. ಅಯ್ಯೋ, ನಾನು ಯಾವ್ದೋ ಟೆನ್ಷನ್ ಇಲ್ಲಿ ಎಲ್ಲ ಹೋಗಿದ್ದೆ ಸರ್, ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೆ, ನೋಡ್ಕೊಂಡು ನಾನು ಬಂದ್ಬಿಟ್ಟೆ. ಇವತ್ತು ಡೈರೆಕ್ಟ್ ಇಲ್ಲಿ ದೊಡ್ಡಬಳ್ಳಾಪುರಿಗೆ ಬಂದಿದ್ದಾರೆ ಬೋರ್ ಪಾಯಿಂಟ್ ಮಾಡ್ಸಕ್ಕೆ. ನನ್ಗೆ ಗೊತ್ತೇ ಇಲ್ಲ. ಆಮೇಲೆ ಇವರೇ ಸಾರ್ ಇದ್ಕೊಂಡು, ಈರನ್ ಸರ್ ಇದ್ಕೊಂಡು, ಮಂಜನಾರ ಅಂದ್ರು. ಆಮೇಲೆ ಸಿಕ್ಕಿದ್ವಿ, ಪರಿಚಯ ಆಯ್ತು. ಅವಾಗಲೇ ಪರಿಚಯ ಆಗಿತ್ತು. ಇನ್ನೊಂದ್ಸಲಿ ಭೇಟಿ ಆದ್ವಿ. ಅಂದ್ರೆ 2 ವರ್ಷ ತಮಾಷೆ ಅಲ್ಲ. 2 ವರ್ಷ ಯಾರು ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ಆದ್ರೆ 2 ವರ್ಷದಿಂದ ಇವರು ನಾನು ಜ್ಞಾಪಕ ಇಟ್ಕೊಂಡು ನಾನು ಮಾತಾಡಿಸಿದ್ರಲ್ಲ, ತುಂಬಾ ಖುಷಿ ಆಯ್ತು ಸರ್. ಇವಾಗ ಮುಂದಿನ ಪಾಯಿಂಟ್ ಮಾಡೋ ದಿನ ನಿನ್ನನ್ನು ಕರ್ಸಿ ಅಲ್ಲೇ ವಿಡಿಯೋ ಮಾಡಿ ಹೆಂಗ್ ನೀರು ಬಂತು ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲೇ ನಿಮ್ಗೇನಿಲ್ಲ, ಒಂದು 25-30 ಕಿಲೋಮೀಟ್ರ್ ಅಷ್ಟೇ. ಬಸ್ ಹತ್ಕೊಂಡು ಆರಾಮಾಗಿ ಬರ್ರಿ. ಅಲ್ಲಿಗೆ ನಾವು ನೀವು ಹೋಗಿ ಪಾಯಿಂಟ್ ಮಾಡಿ ಅಲ್ಲಿಂದ ಒಂದು ರೀಲ್ಸ್ ಮಾಡಿ ಜನಕ್ಕೆ ಏನು ಅಂತ ತೋರ್ಸೋಣ. ದಯವಿಟ್ಟು ಯಾರನ್ನ ಕರ್ಕೊಂಡೋಗಿ ಲಕ್ಷ ಖರ್ಚು ಮಾಡಿ ಬೋರ್ ಹಾಕ್ಸ್ತೀರಿ, ದಯವಿಟ್ಟು ಕಾಸು ಕೊಟ್ಟು ವೃಥ ಮಾಡ್ಕೊಂಬಿಡ್ರಿ. ಯಾಕಂದ್ರೆ ಕಾಸು ಕೊಟ್ಟು ಆದ್ಮೇಲೆ ಕಾಸು ಕೊಟ್ರೆ ಅದಕ್ಕೆ ಏನಾದ್ರು ಪ್ರಯೋಜನ ಆಗ್ಬೇಕು. ಯಾರನ್ನ ಕರ್ಕೊಂಡೋಗಿ ಬೋರ್ ಪಾಯಿಂಟ್ ಮಾಡಿಸಿ ನೀವು ಅವ್ರ ನಂಬ್ಕೊಂಡು ಲಕ್ಷ ಹಾಕ್ತಿರಿ. ಅದು ಆ ನೀರು ಸಿಕ್ಕಿದ್ರೆ ಒಂದು ಆಯ್ತು, ನೀರು ಸಿಕ್ಕಿಲ್ಲ ಅಂದ್ರೆ ಪಾಪ ನೀವು ಸಾಲ ಮಾಡಿ ಒಂದು ಹೊಳೆ ತಗೊಂಡೋಗಿ ಒತ್ತೇಕೆ ಬೋರ್ ಪಾಯಿಂಟ್ ಹಾಕ್ಸಿ ನೀರು ತಗೊಂಡು ನೀರು ಮಾಡಿಸ್ಕೊಂಡು ಬೆಳೆ ತೆಗಿಬೇಕು, 4 ಜನ ಮುಂದೆ ಚೆನ್ನಾಗಿರ್ಬೇಕಂತ ನೀವು ಬೋರ್ ಹಾಕ್ಸ್ಕೊಂತೀರಿ. ಆದರೆ ಒಳ್ಳೆ ರೀತಿಲಿ ಇರೋವ್ರನ್ನ 4 ಕಡೆ ವಿಚಾರಿಸ್ಕೊಳ್ಳಿ. ನಾನು ಹೇಳ್ತಾ ಇರೋದು ಏನು ಅರ್ಥ ಆಯ್ತಾ? 4 ಕಡೆ ವಿಚಾರಿಸ್ಕೊಳ್ಳಿ. ಇವ್ರ ಕೈಯಲ್ಲಿ ಬೋರ್ ಪಾಯಿಂಟ್ ಮಾಡಿದ್ರೆ ನೀರು ಸಿಕ್ಕೈತಾ ಇಲ್ಲ ಅಂತ ವಿಚಾರಿಸ್ಕೊಳ್ಳಿ. ಅವ್ರು ಹೇಳಿದ್ರೆ ನೀವು ಕರ್ಸ್ಕೊಂಡೋಗಿ ಬೋರ್ ಪಾಯಿಂಟ್ ಮಾಡಿಸ್ಕೊಳ್ಳಿ. ಅದರಂತ ಇದೇನು ಪಕ್ಕ ನಿಜನೇ ಇದು. ಗುರ್ತು ಪರಿಚಯ ಇಲ್ದಿದ್ದವ್ರನ್ನ ಕರ್ಕೊಂಡೋಗಿ ನೀವು ಬೋರ್ ಪಾಯಿಂಟ್ ಹಾಕ್ಸ್ಕೊಂಡ್ರೆ ನಿಜವಾಗ್ಲೂ ಅವ್ರಿಗೂ ನೀರು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇವ್ರು ಓಪನ್ ಆಗಿ ಹೇಳ್ತಾರೆ ಇಂಥ ಜಾಗದಲ್ಲಿ ನೀರು ಸಿಕ್ಕೈತೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಹೋಗಿ ಅಲ್ಲಿ ಹೋಗಿ ವಿಚಾರಿಸಿ, ಅವ್ರ ಮನೇಲಿ ಹೋಗಿ ವಿಚಾರಿಸಿ, ಅವರೇ ಹೇಳ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ ಸರ್ ನೀರು ಸಿಕ್ಕೈತೆ ಅಂತ. ಅಂದ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ತಾನೆ. ದಯವಿಟ್ಟು ಒಂದು 20-30 ಜನ ತಿಳ್ಕೊಂಡು ನೀವು ಮುಂದುವರಿಯಿರಿ. ಬೋರ್ ನಾನು ಹೇಳಿದ್ದು ಒಬ್ರನ್ನ ಅಂತ ಹೇಳ್ದೆ, ಇವರೇ ಹೇಳ್ತಾ ಇದಾರೆ, ಈರನ್ ಸರ್ ಹೇಳ್ತಾ ಇದಾರೆ 20-30 ಜನ ವಿಚಾರಿಸ್ಕೊಂಡ್ರೆ ಅಂತ. 20-30 ಬೋರ್ ಪಾಸ್ ಆಗೈತೆ.
ವಿಚಾರಿಸ್ಕೊಂಡು ಬೋರ್ ಹಾಕ್ಸ್ಕೊಳ್ರಿ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಗೊತ್ತಾ, ಕೈಯಲ್ಲಿ ಅಷ್ಟು ಶಕ್ತಿ ಐತೆ, ನೀರು ಎಲ್ಲಿ ಹರ್ಕೊಂಡು ಹೋಗುತ್ತೆ ಎಲ್ಲಿ ಇಲ್ಲ ಅಂತ ಇವ್ರಿಗೆ ಗೊತ್ತಾಗುತ್ತೆ. ದಯವಿಟ್ಟು ನೀವು ಯಾರಾದ್ರೂ ಬೋರ್ ಹಾಕ್ಸ್ಕೊಬೇಕಾದ್ರೆ 30 ವರ್ಷದಿಂದ ನಾನು ಪಾಯಿಂಟ್ ಮಾಡ್ತಾ ಇರೋದು. 30 ವರ್ಷ ಸರ್? 1996ರಿಂದನೂ ನಾನು ಪಾಯಿಂಟ್ ಮಾಡ್ತಾ ಇದ್ದೀನಿ. ಅವತ್ತಿಂದಾನು 2003ರಲ್ಲಿ 1000 ಪಾಯಿಂಟ್ ಮಾಡಿದ್ದೀನಿ. ಹಂಗೆ ಒಂದು ದಿನಕ್ಕೆ 20 ಜನ ಬಂದು ನನ್ನ ಹತ್ರ ಕೂಕೊಂಬರು. ಸರ್ ಈಗ ನಾನ್ ತಿಳಿದ ಮಟ್ಟಿಗೆ ಬೋರ್ ಹಾಕ್ಸ್ಕೊಂಡ್ಮೇಲೆ ಅವ್ರ ಖುಷಿಗೆ ಒಂದು ಉಂಗುರ ಕೊಡ್ತಾರಂತೆ, ಬೈಕ್ ಕೊಡ್ತಾರಂತೆ, ಅದನ್ನ ನಿಜ ಸರ್? ಅದು ನನ್ಗೆ ಯಾರು ಇಷ್ಟವರೆಗೂ ₹1 ಉಂಗುರ ಕೊಟ್ಟಿಲ್ಲ. ನನಗೂ ಹೇಳಿರು 10 ಗ್ರಾಮ್ ಉಂಗುರ ಹಾಕಿಸ್ತೀನಿ, 5 ಗ್ರಾಮ್ ಉಂಗುರ ಹಾಕಿಸ್ತೀನಿ, ಸಿಕ್ಕಿದ ಮೇಲೆ ಒಂದು ಗಾಡಿ ಕೊಡ್ತೀನಿ ಅಂತ. ಅವು ಏನಂದ್ರೆ ಖುಷಿ ಸುಮ್ಮನೆ ಇದಕ್ಕೆ ಕೇಳ್ತಾರೆ, ಯಾರು ಕೊಟ್ಟಿಲ್ಲ. ಆದ್ರೆ ದುಡ್ಡು ನಾವು ಪಾಯಿಂಟ್ ಮಾಡಿದಾಗ ಏನು ಹೇಳಿದ್ವೋ ಆ ದುಡ್ಡು ಕೊಟ್ಟಿದ್ದಾರೆ ಅಷ್ಟೇ. ಬಿಟ್ರೆ ನೀರು ಸಿಕ್ಕೇವೆ, ನಾನು ಉಂಗುರ ಮಾಡಿಸ್ತೀನಿ, ಕಾರ್ ಕೊಡ್ತೀನಿ, ಬೈಕ್ ಕೊಡ್ತೀನಿ ಅಂತ ಎಲ್ಲ ಹೇಳವ್ರೆ, ಯಾರು ಕೊಡ್ಸೇ ಇಲ್ಲ. ಸುಮ್ಮನೆ ಆ ಖುಷಿಗೆ, ನೀರು ಸಿಕ್ಕಿದ ಖುಷಿಗೆ ಹೇಳ್ತಾರೆ. ತಿರುಗ್ ದಿನ ವಾರ 15 ದಿನ ಬಿಟ್ಟು ಹೋದ್ರೆ ಅವರು ಏನು ಉತ್ತರನೇ ಇಲ್ಲ. ಇಲ್ಲ ಸರ್, ಅದು ನಾನು ಬೇರೆ ಕಡೆ ತಿಳ್ಕೊಂಡಿದ್ದೀನಿ. ಅವ್ರು ನೀರು ಸಿಕ್ಕಿರೋ ಖುಷಿಗೆ ಗಂಗೆ ತಾಯಿನೇ ಸಿಕ್ಕೈತೆ ಅಂದ್ಮೇಲೆ ನಿಮ್ಗೆ 5,000, 20,000, 30,000, 50,000 ರೂಪಾಯಿ ಕೊಡೋದ್ರಲ್ಲಿ ಮೋಸ ಇಲ್ಲ ಸರ್. ಯಾಕಂದ್ರೆ ಕೊಡ್ತಾರೆ ಸರ್, ರೈತರು ಕೊಡ್ತಾರೆ. ರೈತರು ವಿಶಾಲವಾದ ಹೃದಯವಂತರು ಸರ್, ರೈತರು ವಿಶಾಲವಾದ ಹೃದಯವಂತರು. ಅವ್ರಿಗೆ ನೀರ್ ಸಿಕ್ಬಿಟ್ರೆ ಸಾಕು ಸರ್, ದೇವ್ರನು ನಿಮ್ ಕರೆದು ಉಪಚಾರ ಮಾಡಿ ನಿಮ್ ಕಾಣಿಕೆ ಕೊಟ್ಟು ಕಳ್ಸಾರ ಸರ್ ದೇವ್ರನಿಗೂ. ನಾನು ಎಷ್ಟೋ ಜನಕ್ಕೆ ಸಕ್ಸಸ್ ಮಾಡಿದ್ದೀನಿ. ನಾನು ಫಸ್ಟಕ್ಕೆ ಏನು ಕೊಡ್ತಾರೋ ಕಾಸು ಅದೇ ಇಸ್ಕೊಂಡು ಹೋಗಿರೋದು. ತಿರುಗ್ ಸಾರಿಗೆ ಅವ್ರು ಫೋನು ಮಾಡಲ್ಲ. ಏನಾನ ದೇವ್ರು ದಿಂಡ್ರು ಫಂಕ್ಷನ್ ಆದ್ರೆ ಪಕ್ಕ ಕರೆದು ಊಟ ಹಾಕ್ತಾರೆ. ನಾನೇ ಇಸ್ಕೊಳಕ್ ಹೋಗಲ್ಲ. ನೀವು ಚೆನ್ನಾಗಿರಿ, ರೈತರು, ಭಗವಂತ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೀರಿ, ನಿಮ್ಮ ಸಾಕು. ನಾನು ಫಸ್ಟ್ ಏನು ಕೊಟ್ಟಿದ್ದೀರ ಅದೇ ಸಾಕು, ನಾನು ತಿರುಗಿ ಕೈ ಇಸ್ಕೊಳಕ್ ಹೋಗಲ್ಲ. ಆ ಥರ ಫಸ್ಟ್ ಏನು ಕೇಳಿರ್ತೀನಿ ಅಷ್ಟು ಕೊಟ್ಟು ಸಾಕು. ಅವ್ರಿಗೆಲ್ಲ ಭಗವಂತ ಆಯಸ್ಪುರಿ ಎಲ್ಲ ಕೊಡ್ಲಿ. ನಾನು ಅದಕ್ಕೆ ದೇವರು ವೀರೇನ್ ಸರ್ ಏನು ಹೇಳಿದ್ರೆ ಗೊತ್ತಾ, ಅರ್ಥ ಆಯ್ತಾ? ಎಲ್ಲರೂ ಕಾಸಿಗೆ ಏನಾದ್ರು ಕೊಡ್ಲಿ ಅಂತ ಆಸೆ ಬೀಳ್ತಾರೆ. ಆದರೆ ವೀರೇನ್ ಸರ್ ಏನು ಹೇಳ್ತಾ ಇದ್ದಾರೆ, ಕಾಸು ಬೇಡ, ಒಡವೆ ಬೇಡ, ಏನು ಬೇಡ, ನೀವು ಚೆನ್ನಾಗಿದ್ರೆ ಸಾಕು. ನಮ್ಮ ಪ್ರೀತಿ ನೀವು ಅಲ್ಲಿಂದ ಬಂದು ಬರ್ಚಾಜಿಗೆ ಊಟಕ್ಕೆ ಕಾಸು ಕೊಡ್ತೀರಲ್ಲ, ನಮ್ಗೆ ಅಷ್ಟು ಖುಷಿ ಆಯ್ತು ಅಂತ ಹೇಳಿದ್ರು. ದೇವರೊಳಗೆ ಹೇಳ್ತೀನಿ ಕೇಳಿ, 20-30 ಅಲ್ಲ 40-50 ಬೋರ್ ಹಾಕ್ಸಿದ್ದಾರೆ. ಇವರು ಪಾಯಿಂಟ್ ಮಾಡಿದ್ದಾರೆ. ಬೋರ್ ಇವರೆಲ್ಲ ಹಾಕ್ಸಲ್ಲ, ಬೋರ್ ಪಾಯಿಂಟ್ ಮಾಡಿಸಿದ್ದಾರೆ. 40-50 ಬೋರ್ ಪಾಯಿಂಟ್ ಮಾಡಿಸಿದ್ದಾರೆ. ಬೋರ್ ಪಾಯಿಂಟ್ ಎಲ್ಲಿ ಬೋರ್ ಪಾಯಿಂಟ್ ಮಾಡಿಸಿರ್ತ ಪಕ್ಕ 2 ಇಂಚು 3 ಇಂಚು 5 ಇಂಚು ನೀರು ಸಿಕ್ಕೈತೆ. ದಯವಿಟ್ಟು ಕಾಂಟ್ಯಾಕ್ಟ್ ಹಾಕಿರ್ತೀನಿ, ನಂಬರ್ ಹಾಕಿರ್ತೀನಿ, ನೀವು ಭೇಟಿ ಮಾಡಿ ಕರ್ಕೊಂಡೋಗಿ ಪಾಯಿಂಟ್ ಮಾಡಿಸ್ಕೊಳ್ಳಿ. ನೀವು ಇವ್ರನ್ನ ನಂಬಿಲ್ಲ ಅಂದರೆ ಬೇರೆಯವ್ರ ಕೈಗೂ ಬೋರ್ ಪಾಯಿಂಟ್ ಮಾಡಿಸಿ. ಅವ್ರಿಗೆ ಗೊತ್ತಿಲ್ದಿರ ಇವ್ರ ಕೈಗೂ ಮಾಡಿಸಿ. ಅವ್ರದ್ದು ಗೊತ್ತಾಗತ್ತಾ ಇಲ್ಲಿ ಇವ್ರಿಗೆ ಗೊತ್ತಾಗತ್ತೆ, ನಿಮ್ಗೆ ನೀವೇ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡು ದೇವ್ರ ಹತ್ರ ಕೇಳಿ. ಹೂವು ಕೊಡಿ, ಹೂವು ಕೇಳಿ, ದೇವ್ರ ಹತ್ರ ಹೂವು ಕೇಳಿ. ದೇವ್ರ ಹೂವು ಕೊಟ್ಟರೆ ಆ ಪಾಯಿಂಟ್ ನೀವು ಬೋರ್ ಹಾಕ್ಸ್ಕೊಳ್ಳಿ. ಓಕೆ ಜನರೇ, ಈ ಹೇಳಿದ್ದಾರೆ ಮಂಜಣ್ಣವರು. ಎಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮಂಜಣ್ಣವ್ರಿಗೂ ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟು ಜನಕ್ಕೂ ಬೋರ್ ಪಾಯಿಂಟ್ ಹಾಕೋದು ರೈತರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಕಡೆನೂ ನಾನು ಹೋಗಿ ಇಡೀ ಆಲ್ ಓವರ್ ಕರ್ನಾಟಕ, ಆಂಧ್ರ ಎಲ್ಲ ಆಗಿರಲಿ ನಾನು ಮಾಡಿಕೊಡ್ತೀನಿ. ಈ ವಿಡಿಯೋನ ಅತಿ ಶೇರ್ ಮಾಡಿ. ಯಾರಿಗೆ ಅಗತ್ಯ ಇದೆಯಾ ಬೋರ್ ಹಾಕ್ಸ್ಬೇಕು ಅನ್ನೋರು ಪೂರ್ತಿ ಫೋನ್ ಮಾಡಿ. ಸುಮ್ಮನೆ ಅಗತ್ಯ ಇಲ್ದಾರೋ ಸುಮ್ಮನೆ ಕೇಳಬೇಕು ಅಂದ್ರೂ ಒಂದು 5 ನಿಮಿಷದೊಳಗೆ ಕೇಳಿ ಹೆಂಗೆ ಏನು ಅನ್ನೋದು ಮಾಹಿತಿನೂ ಕೊಡ್ತೀನಿ. ಅದಕ್ಕೇನು ಬೇಜಾರು. ಯಾಕಂದ್ರೆ ಇವಾಗ ನಾನು ವಿಡಿಯೋದಲ್ಲಿ ಇದೇನು ಫೇಕ್ ವಿಡಿಯೋ ಫೋನ್ಗಳು ಸುಮ್ಮನೆ ಫೋನ್ ಮಾಡಬೇಡಿ. ನಿಮ್ ಬೋರ್ ಹಾಕ್ಸ್ಬೇಕಂತ ಮಂಜನನ್ನ ಮಾತಾಡ್ಸ್ಬೇಕಂದ್ರೆ ಮಾತಾಡ್ಸಿ. ನಮ್ದು ನಂಬರ್ ಕೊಡ್ತಾರೆ ಅಂದ್ರೆ ನಂಬರ್ ಕೊಡಲ್ಲ, ನಾನೇ ಕಾನ್ಫರೆನ್ಸ್ ಕಾಲ್ ಹಾಕಿ ಅವ್ರ ಹತ್ರ ಮಾತಾಡಿಸ್ತೀನಿ. ಅವಾಗ ಮಾತಾಡ್ರಿ. ಸುಮ್ಮನೆ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ತರಲೆಲ್ಲ ಮಾತಾಡಿ ಹೋಗ್ಬೇಡಿ. ನಿಮ್ ಮನೇಲಿ ಗಂಗೆ ತಾಯಿ ಸಿಕ್ಬೇಕಂದ್ರೆ, ನೀರ್ ಸಿಕ್ಬೇಕಂದ್ರೆ ಕೈಯಲ್ಲಿ ವಿದ್ಯೆ ಐತೆ, ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಹಾಕಿರ್ತಾರೆ. ನೀವು ಎಲ್ಲೇನಾಗ್ಲಿ, ಎಷ್ಟೇ ದೂರನಾಗಿರ್ಲಿ, 200-300 ಕಿಲೋಮೀಟರ್ ಅಷ್ಟು ದೂರನಾಗಿರ್ಲಿ, ಬಂದು ನಿಮ್ ಪಾಯಿಂಟ್ ಮಾಡ್ಕೊಡ್ತಾರೆ. ನಿಮ್ಗೆ ದೇವ್ರು ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ನಮ್ ರೈತರು ಎಲ್ಲಾರು ಖುಷಿಯಾಗಿರ್ಬೇಕು. ಎಲ್ಲರೂ ಕಷ್ಟ ಬೆಳೆದೇನು ಗೊತ್ತಾ, 6 ಕಾಸು 3 ಕಾಸು ಕೂಡಿಕೊಂಡು ಬೋರ್ ಹಾಕ್ಸ್ಕೊಂತಾರೆ. ಆದರೆ ನಮ್ಮ ವೀರನ್ ಸರು ಅದಕ್ಕೆ ಫಲ ಕೊಡಂಗೆ ಮಾಡ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡಿ, ಅದೇ ಥರ ನಮಗೂ ಸಪೋರ್ಟ್ ಮಾಡಿ. ಮಂಜಣ್ಣವ್ರಿಗೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ಹಾಕ್ತೀನಿ. ಮಂಜಣ್ಣ ಅಕೌಂಟ್ನಲ್ಲಿ ನನ್ನ ನಂಬರ್ ಫಂಕ್ಷನ್ ಮಾಡ್ತಾರೆ. ದೊಡ್ಡಬಳ್ಳಾಪುರ ಯಾವುದೇ ಆಗಿರಲಿ ಫೋನ್ ಮಾಡಿ, ನಾನು ಬಂದು ಮಾಡಿಕೊಡ್ತೀನಿ. ನಿಮ್ಗೆ ಏನು ಡೌಟ್ ಇದ್ರೆ, ಯಾರು ಬೋರ್ ಹಾಕ್ಸ್ಕೊಂಡಿದ್ದಾರೋ ಅವ್ರನ್ನ ಹೋಗಿ ವಿಚಾರಿಸಿ. ಅವರೇ ಹೇಳ್ತಾರೆ, ಪಕ್ಕ ಹೇಳ್ತಾರೆ. ಇಂಥವ್ರೇ ಬೋರ್ ಹಾಕ್ಸ್ಕೊಟ್ರು, ಇಂಥವ್ರೇ ಪಾಯಿಂಟ್ ಮಾಡ್ಕೊಟ್ರು ಅಂತ ಅವರೇ ಹೇಳಿರ್ತಾರೆ. ಹೋಗಿ
ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಸಾರ್ದು, ಹಾಕಿರ್ತಾರೆ, ಮೆನ್ಷನ್ ನಂಬರ್ ಹಾಕಿರ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಬೋರ್ ಹಾಕ್ಸ್ಕೊಳ್ಳಿ. ನಿಮಗೆ ಹೂವು ಚೆಲ್ದಂಗೆ ಚೆಲ್ಲಿ ನಿಮ್ಮ ಮನೆಯಲ್ಲಿ. ಓಕೆ, ಧನ್ಯವಾದ ವೀಕ್ಷಕರೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.